ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣ. ಆದಿಲ್ ಸಾವಿನಪ್ಪಿದ ಕೇಸ್ ಸಿಐಡಿ ತನಿಖೆಗೆ ವರ್ಗಾವಣೆ ಆಗಲಿದೆ. ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿಕೆ. ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪೂರ್ವ ನಿಯೋಜಿತ ಕೃತ್ಯ. ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಹಾಳಾಗಿದೆ. ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಆಕ್ರೋಶ. ಕೃಷ್ಣಾ ನದಿ ನೀರಿನ ವಿಷಯವಾಗಿ ಮತ್ತೆ ಮಹಾಖ್ಯಾತೆ. ಕರ್ನಾಟಕಕ್ಕೆ ಬರ್ತಿದ್ದ ನೀರು ತಡೆ ಹಿಡಿದ ಮಹಾರಾಷ್ಟ್ರ. ರಾಜಾಪುರ ಬ್ಯಾರೇಜ್ ಬಳಿ 4 ಸಿಬ್ಬಂದಿ ನಿಯೋಜಿಸಿದ ಮಹಾ ಸರ್ಕಾರ. ಬಿಬಿಎಂಪಿ ಗದ್ದುಗೆಗೆ ಏರಲು ಬಿಜೆಪಿ ಜೆಡಿಎಸ್ನ ಕಸರತ್ತು. ಆರ್ ಅಶೋಕ್ಗೆ ಮಹಾನಗರ ಪಾಲಿಕೆ ಚುನಾವಣೆ ಜವಾಬ್ದಾರಿ. ಮತ್ತೊಂದೆಡೆ ಮಾಜಿ ಪಾಲಿಕೆ ಸದಸ್ಯರಿಗೆ ಕಾಂಗ್ರೆಸ್ ಗಾಳ. ಮಿನರಲ್ ವಾಟರ್ ಬಾಟಲ್ ತಗೊಂಡ್ರೆ ಸ್ಪೈಡರ್ ಫ್ರೀ. ಯಾದಗಿರಿಯ ಸ್ಟ್ಯಾಶ್ ಕಂಪನಿಯ ವಾಟರ್ ಬಾಟಲ್ನಲ್ಲಿ ಜೇಡ ಪತ್ತೆ. ಕಂಪನಿ ಗೋದಾಮಿಗೆ ಭೇಟಿ ನೀಡಿ ಅಧಿಕಾರಿಗಳ ಪರಿಶೀಲನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.